ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. 9:30 ಆಯಿತು ಇವಾಗ ಟೈಮ್. ಜಸ್ಟ್ ಇವಾಗ ಎದ್ದಿದ್ದೀನಿ. ಬ್ರೇಕ್ಫಾಸ್ಟ್ ಒಂದು ಮಾಡಿಕೊಂಡು ನಾನು ಹೊರಡ್ತೀನಿ ಅಕ್ಕನ ಮನೆಗೆ. ಮಧ್ಯಾಹ್ನ ಊಟ ಅಲ್ಲಿ ಮಾಡಿಕೊಂಡು 1:30 ಟ್ರೈನ್ ಇದೆ. 1:30 ಟ್ರೈನ್ ಟೈಮಲ್ಲಿ ನಾನು ರೀಚ್ ಆಗಬೇಕು. ನಂತರ ಸೀದಾ ನಾನು ನೋಡ್ತೀನಿ ಟೈಮ್ ಎಷ್ಟು ಗಂಟೆಗೂ ಹೊನ್ನಾವರ ರೀಚ್ ಆಗ್ತೀನಿ ಅಂತ. ಬೇಗ ರೀಚ್ ಆಗಿದ್ದರೆ ಡೈರೆಕ್ಟ್ ಹಸ್ಬೆಂಡ್ ಮನೆಗೆ ಹೋಗೋದು, ಇಲ್ಲ ಅಂತ ಹೇಳಿದರೆ ಅಮ್ಮನ ಮನೆಗೆ ಹೋಗ್ತೀವಿ. ತುಂಬ ಕತ್ಲೆ ಆಗಿದ್ದರೆ ತುಂಬ ಲಾಂಗ್ ಆಗುತ್ತಲ್ವ ಗಾಡಿ ತೊಗೊಂಡು ಹೋಗಲಿಕ್ಕೆ. ಸೊ ಅಷ್ಟೇ, ನೋಡೋಣ ಏನಾಗತ್ತಂತ ಇವತ್ತಿನ ದಿನ. ಟೈಮ್ 5 ಗಂಟೆ ಆಗಿದೆ. ಬೇಗನೆ ನಾನು ರೀಚ್ ಆಗಿದ್ದೀನಿ. ಹಾಗೆ ಅಕ್ಕನ ಮನೆಗೆ ಹೋಗಿ ಊಟ ಮಾಡಿಕೊಂಡು ತುಂಬ ವೆರೈಟಿ ಮಾಡಿದ್ಲು ಅವಳು ಊಟಕ್ಕೆ. ಸೀ ಫುಡ್ ಹಾಗೆ ಫಿಶ್ ಎಲ್ಲ ಊಟ ಮಾಡಿಕೊಂಡು ರೈಲ್ವೆ ಸ್ಟೇಷನ್ಗೆ ಡ್ರಾಪ್ ಮಾಡಿದ್ರು ಬಾವ. ಹಾಗೆ ಫೈನಲಿ ಹೊನ್ನಾವರ ಬಂದು ರೀಚ್ ಆಗಿದ್ದೀನಿ. ಕ್ರಿಸ್ಮಸ್ ಗಿಫ್ಟ್ ಎಲ್ಲ ತೊಗೊಳ್ಲಿಕ್ಕಿದೆ, ಅವೆಲ್ಲ ತೊಗೊಂಡು ನಂತರ ಅಮ್ಮನ ಮನೆಗೆ ಹೋಗ್ತೀನಿ. ಇವತ್ತು ಇದ್ದು ನಾಳೆ ಬೆಳಿಗ್ಗೆ ಹೊರಡೋದು. ಗಾಡಿ ಸ್ವಲ್ಪ ಮುಂದೆ ಇದೆ, ನಡ್ಕೊಂಡು ಹೋಗಬೇಕು. ನಂತರ ಮೊದಲು ಸೋಡಾ ಕುಡಿಬೇಕು, ನನಗೆ ತುಂಬಾ ಬಾಯಾರಿಕೆ ಆಗ್ತಾಯಿದೆ. ಜಸ್ಟ್ ಮನೆಗೆ ಬಂದು ರೀಚ್ ಆಗಿದ್ದೀನಿ. ಸ್ವಲ್ಪ ಬ್ಲೌಸನ್ನು ಕೈ ಕೂಡಿಸ್ಲಿಕ್ಕೋಸ್ಕರ ರೆಡಿಮೇಡ್ ಬ್ಲೌಸ್ ತೊಗೊಂಡಿದ್ದೆ, ಅದಕ್ಕೆ ಕೈ ಕೂಡಿಸ್ಲಿಕ್ಕೋಸ್ಕರ ಅಂತ ಟೇಲರ್ ಹತ್ರ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಡಿಲಿವ್ರಿ ಮಾಡ್ತಾ ಇದ್ದಾರೆ ಅಪ್ಪ ಅಮ್ಮ ಹಾಗೂ ಪಕ್ಕದ ಮನೆ ಆಂಟಿ. ನಿಮ್ಮ ನಂತರ ಶೇರ್ ಮಾಡ್ತೀನಿ. ಮೊದಲು ಬ್ಲೌಸ್ ಒಂದು ಕೊಟ್ಟು ಬರ್ತೀನಿ. ಸೂಪರ್ ಆಗಿದೆ, ತುಂಬ ಕ್ರಿಸ್ಪಿ ಇದೆ, ಹಾಗೆ ಸ್ವೀಟ್ ಕೂಡ ಇದೆ. ಈ ವರ್ಷದ ಮೊದಲನೆಯ ಕಲೆ ಕುಸ್ವಾದ ಕುಸ್ಕಿತ್ ಮಂದ ಕನ್ನಡನ ತಿಂಡಿ. ಹಾಂ, ಕ್ರಿಸ್ಮಸ್ಸಿನ ತಿಂಡಿ ತುಂಬ ಚೆನ್ನಾಗಿದೆ. ನೀವ್ರಿ ಅಂತ ಹೇಳ್ತಾರೆ. ಕ್ರಿಸ್ಮಸ್ ಬಂತಲ್ವ, ಅದಕ್ಕೋಸ್ಕರ ತಿಂಡಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ನೀವ್ರಿ ಅಂತ ಹೇಳ್ತೀವಿ ಇದಕ್ಕೆ. ಅಪ್ಪ ಡೀಪ್ ಫ್ರೈ ಮಾಡ್ತಾ ಇದ್ದಾರೆ, ಅಮ್ಮ ರೆಡಿ ಮಾಡ್ತಾ ಇದ್ದಾರೆ, ಹಾಗೆ ಆಂಟಿ ಲಟ್ಟಿಸ್ತಾ ಇದ್ದಾರೆ. ಇದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಇದಕ್ಕೆ. ಗುಡ್ ಮಾರ್ನಿಂಗ್ ಗೈಸ್. ಇವತ್ತು ನೆಕ್ಸ್ಟ್ ಡೇ. ಹಾಗೆ ಬೆಳಿಗ್ಗೆ ಎದ್ದು ಬ್ರೇಕ್ಫಾಸ್ಟ್ ಮಾಡಿ ಚಕ್ಲಿ ಮಾಡಲಿಕ್ಕೋಸ್ಕರ ತುಂಬಾ ಹಿಟ್ಟನ್ನು ನಾವು ಕಲಿಸಿದ್ದೀವಿ. ಇವಾಗ ನಾನು ಹೋಗ್ತೀನಿ, ಟೈಮ್ ಆಗ್ತಾ ಬಂತು. 1 ಅವರ್ದಲ್ಲಿ ಸ್ವಲ್ಪ ಕೆಲಸ ಇದೆ, ನಾವೆಲ್ಲ ಮಾಡಿಕೊಂಡು ಸೀದಾ ಹೊರಡ್ತೀನಿ. ಹಾಗೆ ಹಿಟ್ಟು ಕಲಿಸುವಾಗ ವಿಡಿಯೋ ತೆಗಿಬೇಕು ಅಂತ ತುಂಬ ಯೋಚಿಸಿದ್ದೆ, ಬಟ್ ಯಾರೂ ಇರಲಿಲ್ಲ. ಸೊ ಅದಕ್ಕೋಸ್ಕರ ತೆಗಿಲಿಲ್ಲ. ಬಟ್ ಕಲಿಸಿಟ್ಟದನ್ನು ನಿಮ್ಗೆ ತೋರಿಸ್ತೀನಿ. ಹಾಗೆ ಮೇಲ್ಗಡೆ ಕೂಡ ಕೆಲಸ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾ ಇದ್ದಾರೆ, ನೋಡ್ಕೊಂಡು ಬರುವ. ತುಂಬಾ ಡಿಫಿಕಲ್ಟ್ ಆಯಿತು ಈ ಹಿಟ್ಟನ್ನು ಕಲಿಸ್ಲಿಕ್ಕೆ. ಎಲ್ಲ ಟೋಟಲ್ 9 kg ಇದೆ ಹಿಟ್ಟು. ಅಷ್ಟು ಕಲಿಸ್ಲಿಕ್ಕೆ ತುಂಬ ಕಷ್ಟ ಆಯಿತು. ಎಲೆಕ್ಟ್ರಿಷಿಯನ್ ಕೆಲಸ ನಡೀತಾ ಇದೆ. ನಾನು ಮನೆಯನ್ನು ನೋಡಲಿಕ್ಕೋಸ್ಕರ ಬಂದಿದ್ದೀನಿ. ವಿಂಡೋಗೆ ಗ್ಲಾಸನ್ನು ಹಾಕಿದ್ದಾರೆ, ಅದನ್ನೇ ನೋಡ್ಲಿಕ್ಕೆ ಬಂದಿದ್ದೆ. ಹಾಗೆ ಡೋರ್ಸ್ ಕೂಡ ಹಾಕಿದ್ದಾರೆ ರೂಮಿಗೆ, ಹಾಗೂ ಮೇನ್ ಡೋರ್, ಹಾಗೆ ಶೋ ಕಬೋರ್ಡ್ ಕೂಡ ಆಗಿದೆ. ಆಲ್ಟರಿಗೆ ಗ್ಲಾಸ್ ಕೂಡ ಆಗಿದೆ. ಹಾಗೆ ಅದನ್ನೇ ನೋಡಲಿಕ್ಕೋಸ್ಕರ ಬಂದಿದ್ದೆ. ಎಷ್ಟು ಕೆಲಸ ಆಗಿದೆ ನೋಡುವ ಅಂತ. ಬಾತ್ರೂಮಿಗೂ ಕೂಡ ಡೋರ್ ಹಾಕಿದ್ದಾರೆ. ಹಾಗೆ ನಾನು ಕೂಡ ನೋಡ್ಕೊಂಡು ಬಂದೆ. ನಿನ್ನೆ ಹೋಗಿರಲಿಲ್ಲ, ಇವಾಗಲೇ ಹೋಗಿ ನೋಡ್ಕೊಂಡು ಬಂದಿದ್ದೆ. ಹಾಗೆ ಸ್ವಲ್ಪ ವಿಡಿಯೋಸನ್ನು ತೆಗೆದೆ. ತುಂಬ ಚೆನ್ನಾಗಿದೆ, ಶೋ ಕಬೋರ್ಡ್ ಆಗಿದೆ, ಹಾಗೆ ವಿಂಡೋಸ್ ಎಲ್ಲ ಆಗಿದೆ. ಫ್ರಂಟ್ ಮಾತ್ರ ಪೇಂಟಿಂಗನ್ನು ಮಾಡಿದ್ದಾರೆ. ಇವಾಗ ಎಲೆಕ್ಟ್ರಿಷಿಯನ್ ನಡೀತಾ ಇದೆ. ಹಾಗೆ ಇವಾಗ ಬ್ಲೌಸನ್ನು ತರಲಿಕ್ಕೆ ಹೋಗಲಿಕ್ಕೆ ಹೋಗಿ ತಗೊಂಡು ನಂತರ ಸೀದಾ 1 ಅವರ್ದಲ್ಲಿ ಕೆಲಸ ಮಾಡಿ ನಂತರ ಸೀದಾ ಹೋಗೋದು ಮನೆಗೆ. ಹಾಗೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ ಬೈ, ಟೇಕ್ ಕೇರ್.